ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚವ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದ ಒಂದು ಪೂಜಾ ಒಂದನ್ನು ತಿಳಿಸ್ತಾ ಇದ್ದೇನೆ. ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಯಾವಾಗ, ಹಾಗೆ ಮಾಹಿತಿ, ಹಾಗೆ ಪೂಜಾ ವಿಧಾನ, ದೀಪಾರಾಧನೆಯ ಪ್ರಸಾದ ವಿಸರ್ಜನೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳದಂತೆ. ಮೊದಲಿಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಮತ್ತು ಅದರ ಹಿನ್ನೆಲೆ ಮಹತ್ವವನ್ನು ತಿಳಿದುಕೊಳ್ಳದಂತೆ. ನಾವು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯನ್ನು ಆಷಾಢ ಮಾಸದ ರೇವತಿ ನಕ್ಷತ್ರ ದಿನದಂದು ಆಚರಣೆ ಮಾಡ್ತೇವೆ. ಆ ರೇವತಿ ನಕ್ಷತ್ರ ನಮಗೆ ಸಪ್ತಮಿ ರೀತಿಯಲ್ಲಿ ಬಂದಿರಬೇಕು. ಆ ಸಮಯದಲ್ಲಿ ಕೃಷ್ಣ ಪಕ್ಷ ಸಪ್ತಮಿ ರೀತಿಯಲ್ಲಿ ಬಂದರೆ ನಾವು ಆ ದಿವಸ ನಾವು ವರ್ಧಂತಿ ಅಂತ ನಾವು ಆಚರಣೆ ಮಾಡ್ತೇವೆ. ವರ್ಧಂತಿ ಅಂದರೆ ಹುಟ್ಟುಹಬ್ಬ ಅಂತ ಕೂಡ ಅದರ ಒಂದು ಪ್ರತೀಕವಾಗಿರುವಂಥದ್ದು, ಜನ್ಮೋತ್ಸವ ಅಂತ ಕೂಡ ನಾವು ಕರೀತೇವೆ. ಈ ಸಲ ನಮಗೆ ಆಗಸ್ಟ್ 4ನೇ ತಾರೀಕು ಮಂಗಳವಾರದಂದು ನಾವು ಅಮ್ಮನವರ ಒಂದು ವರ್ಧಂತಿಯನ್ನು ಬೆಟ್ಟದ ಮೇಲೆ ನಾವು ಆಚರಣೆ ಮಾಡ್ತೇವೆ. ಇದು ನಮಗೆ ಬೆಟ್ಟದ ಮೇಲೆ ತುಂಬಾ ಒಂದು ವಿಶೇಷವಾಗಿ ದೇವಾಲಯನ ಕೂಡ ಅಮ್ಮನವರ ಒಂದು ದೇವಾಲಯನ ತುಂಬ ರೀತಿಯ ಒಂದು ಹೂವು, ಹಣ್ಣು, ತರಕಾರಿಗಳಿಂದ ಒಂದು ಅಲಂಕಾರ ಮಾಡಿಕೊಂಡು ಅಮ್ಮನವರ ಒಂದು ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿಕೊಂಡು ಅಮ್ಮನವರಿಗೆ ದರ್ಬಾರ್ ಸೇವೆಯನ್ನು ಮಾಡುವಂಥದ್ದೇ ಅದೇನೊಂದು ವೈಶಿಷ್ಟ್ಯತೆ ಆಗಿರುವಂಥದ್ದು. ಅಲ್ಲಿ ನೋಡಲಿಕ್ಕೆ ಅದು ಕಣ್ಗಳೇ ಸಾಲದು ಅಂಥ ಒಂದು ಜನಜಂಗುಳಿ. ನಾವು ಅಲ್ಲಿ ಹೋಗಿ ಆಚರಣೆ ಮಾಡುವಂಥದ್ದು ತುಂಬಾ ಒಂದು ಕಷ್ಟಕರನೇ ಆಗಿರುವಂಥದ್ದು. ಯಾಕಂದರೆ ನಾವು ಪ್ರತಿ ದಿವಸ ಹೋಗುವಂಥದ್ದೇ ಅಲ್ಲಿ ತುಂಬ ಅಲ್ಲಿ ಜನಜಂಗುಳಿನೇ ಆಗಿರುವಂಥದ್ದು. ಮತ್ತು ಈ ಒಂದು ವರ್ಧಂತಿ ಸಮಯ ಮತ್ತಷ್ಟು ತುಂಬ ಜನಗಳು ಇರ್ತಾರೆ. ಸೊ ನಾವು ಮನೆಯಲ್ಲೇ ಯಾವ ರೀತಿ ನಾವು ಪೂಜೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇದರ ಒಂದು ಮಹತ್ವ ಏನಪ್ಪ ಅಂತಂದರೆ, ಗಂಡ ಬೇರೊಂದಾದಿ ಬಿರುದಾಂಕಿತ ಮಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಹುಟ್ಟುಹಬ್ಬದ ನಕ್ಷತ್ರ ಹಾಗೆ ದಿನದಂದು ಆ ದೇವಸ್ಥಾನಕ್ಕೆ, ಅಂದರೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ದೇವಸ್ಥಾನಕ್ಕೆ ಉತ್ಸವ ಮೂರ್ತಿಯನ್ನು ಉಡುಗೊರೆಯಾಗಿ ಕೊಟ್ಟು ಪ್ರತಿಷ್ಠಾಪಿಸಿದ ದಿವಸ, ಹಾಗೆ ರಾಜಗೋಪುರವನ್ನು ಕೂಡ ಉದ್ಘಾಟನೆ ಮಾಡಿದ ದಿವಸ ಆಗಿರುವಂಥದ್ದು ಅವರ ಒಂದು ಹುಟ್ಟುಹಬ್ಬದ ಒಂದು ದಿವಸ. ಸೊ ಆ ಕಾರಣಕ್ಕೆ ಆ ದಿವಸದಂದು ಅವರ ತಮ್ಮ ಒಂದು ಹುಟ್ಟುಹಬ್ಬದ ದಿವಸ ಈ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಾವು ಪೂಜೆ ಮಾಡಿದಂಥ ದಿವಸ ಆಗಿರ್ತದೆ. ಅದು 1827ನೇ ಇಸವಿಯಲ್ಲಿ ಆಗಿರುವಂಥದ್ದು. ಸೊ ನಾವು ಈ ಸಲ ರೇವತಿ ನಕ್ಷತ್ರದಂದು ಆಗಿರೋದ್ರಿಂದ ನಾವು ರೇವತಿ ನಕ್ಷತ್ರ ದಿನದಂದು ನಾವು ಅಮ್ಮನವರ ಒಂದು ವರ್ಧಂತಿ ನಾವು ಆಚರಣೆ ಮಾಡ್ತೇವೆ. ಬನ್ನಿ ಈಗ ಪೂಜಾ ವಿಧಾನ ಒಂದು ನೋಡೋಣಂತೆ. ಮೊದಲಿಗೆ ನಾವು ಚಾಮುಂಡೇಶ್ವರಿ ಅಮ್ಮನವರಿಗೆ ಹುಟ್ಟಹಬ್ಬ ಆಗೋದ್ರಿಂದ ಅಭಿಷೇಕವನ್ನು ಮಾಡ್ಕೊಳ್ಳೋಣಂತೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಣ್ಣುಗಳು, ದಾಳಿಂಬೆ ಹಣ್ಣು, ಹಾಗೆ ಬಾಳೆಹಣ್ಣು ಎಲ್ಲರಿಂದ ಅಭಿಷೇಕವನ್ನು ಮಾಡಿಕೊಂಡು ನಂತರ ಶ್ರೀಗಂಧ, ಅರಿಶಿನ, ಕುಂಕುಮ ಎಲ್ಲದರಿಂದ ನಾವು ವಿಶೇಷ ರೀತಿಯ ಒಂದು ಅಭಿಷೇಕವನ್ನು ಮಾಡ್ಕೋಬೇಕು. ಅಮ್ಮನವರಿಗೆ ಅರಿಶಿನ ಕುಂಕುಮದ ಒಂದು ಅಭಿಷೇಕ ಅಂತ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನಾವು ಆ ಕಾರಣಕ್ಕೆ ಅರಿಶಿನ ಕುಂಕುಮದ ಅಭಿಷೇಕವನ್ನು ಕೂಡ ಮಾಡಿಕೊಂಡು ವಿಗ್ರಹವನ್ನು ಶುದ್ಧಿ ಮಾಡಿಕೊಂಡು ಪೂಜೆಗೆ ನಾವು ಅಣಿ ಮಾಡ್ಕೋಬೇಕು. ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿದ್ದೇನೆ. ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಇದ್ದರೆ ಆ ಫೋಟೋವನ್ನು ಇಡಿ, ಇಲ್ಲ ಅಂದರೆ ನಿಮ್ಮ ಮನೆದೇವರ ಫೋಟೋವನ್ನು ಇಟ್ಟು ಹೂಗಳಿಂದ ಅಲಂಕಾರ ಮಾಡಿಕೊಳ್ಳಿ. ನಂತರ ಅದು ದೀಪವನ್ನು ಹಚ್ಚುತ್ತಿದ್ದೇನೆ. ಚಾಮುಂಡೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇನೆ. ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಎಲೆ ಇಟ್ಟು ಹ್ರೀಂ ಅಂತ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ಚಾಮುಂಡೇಶ್ವರಿ ಅಮ್ಮನ ಒಂದು ವಿಗ್ರಹಕ್ಕೆ ಗೆಜ್ಜೆ ವಸ್ತ್ರ, ಕುಂಕುಮ ಹಾಗೆ ಹೂಗಳಿಂದ ಅಲಂಕಾರ ಮಾಡ್ಕೊಳ್ತೇನೆ. ನಿಮ್ಮಲ್ಲಿ ಒಂದು ಸರ ಇದ್ದರೆ ಆ ಸರವನ್ನು ಹಾಕಿ ಕೂಡ ಒಂದು ಪೂಜೆನ ಮಾಡ್ಕೋಬೋದು. ಹಾಗೆ ಒಂದು ಪುಟ್ಟದಾದ ಒಂದು ಪ್ಲೇಟ್ ಅಂತ ಇಟ್ಟಿದ್ದೀನಿ, ಯಾಕೆಂದರೆ ಕುಂಕುಮಾರ್ಚನೆ ಮಾಡಲಿಕ್ಕೋಸ್ಕರ ಅಂತ. ಹಾಗೆ ತೀರ್ಥವನ್ನು ಕೂಡ ಸೇರ್ತೆ ಮಾಡಿಕೊಂಡು ಇದೆ ನೀವು ನೋಡ್ತಾ ಇರ್ಬೋದು. ನಿಮ್ಮನೆಯಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹ ಇಲ್ಲ ಅಂದರೆ ಆ ಅರಿಶಿನದಿಂದ ಗೌರಮ್ಮನನ್ನು ನೀವು ಮಾಡಿಕೊಂಡು ನೀವು ಪೂಜೆಗೆ ನೀವು ಇರ್ಬೋದು. ಅಂದರೆ ಅರಿಶಿನಕ್ಕೆ ಸ್ವಲ್ಪ ಗಂಧದ ಪೂಜೆಯನ್ನು ನೀವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತುಪ್ಪವನ್ನು ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ನೀವು ಗೋಪುರದ ಸಹಿತ ಮಾಡಿಕೊಂಡು ಒಂದು ಗೌರಿಯನ್ನು ಸಹಿತ ಮಾಡಿ ಶ್ರೀ ಚಾಮುಂಡೇಶ್ವರಿ ಆವಾಯಾಮ ಅಂತ ನೀವು ಹೇಳ್ಕೊಂಡು ಕುಂಕುಮವನ್ನು ಹಚ್ಚಿ ನೀವು ಒಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೋದು.
ಮಂತ್ರ ಅನ್ನೋದಾದರೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚ ಅಂತ ನವಾರ ಮಂತ್ರವನ್ನು ನೀವು ಪಠನೆ ಮಾಡಬೇಕು. ದುರ್ಗಾ ಕವಚವನ್ನು ಓದ್ಕೋಬೇಕು ಆವತ್ತಿನ ದಿವಸ. ಹಾಗೆಯೇ ಸಿದ್ಧಕುಂಜಿಕಾ ಸ್ತೋತ್ರ ಮತ್ತು ಸಪ್ತಶ್ಲೋಕಿ ಶ್ಲೋಕಗಳು, ಹಾಗೆ ದೇವಿಯ ಒಂದು ಸ್ತೋತ್ರ ಅಂದರೆ ಐಗಿರಿ ನಂದಿನಿಯನ್ನು ನೀವು ಹೇಳ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಹಾಗೆ ದೇವಿ ಫಲಶ್ರುತಿ ಅದು ಕೂಡ ಒಳ್ಳೆಯದು. ಹಾಗೆ ಅವನವರ ಒಂದು ಅಷ್ಟೋತ್ರ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಬೆಲ್ಲದ ದೀಪಾರಾಧನೆ, ಅಕ್ಕೇತ ದೀಪಾರಾಧನೆ, ಹಾಗೆ ದೇವಸ್ಥಾನದಲ್ಲಿ ನಾವು ಲಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ನಾವು ದೇವಸ್ಥಾನಕ್ಕೆ ಹೋಗ್ಕೊಂಡು ನಾವು ಲಿಂಬೆಹಣ್ಣಿನ ದೀಪಾರಾಧನೆ ಮಾಡಬೇಕು. ಮನೆಯಲ್ಲೇ ನಾವು ಲಿಂಬೆಹಣ್ಣಿನ ದೀಪಾರಾಧನೆ ಮಾಡೋದು ಬರೋದೇ. ನೀವು ಅಕ್ಕಿ ದೀಪಾರಾಧನೆ ಮಾಡ್ಬೋದು, ಹಾಗೆ ಬೆಲ್ಲದ ದೀಪಾರಾಧನೆ ಮಾಡ್ಬೋದು. ನಾನು ನಿಮಗೆ ಅದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಸರಳವಾಗಿಯೇ ಒಂದು ಪೂಜಾ ವಿಧಾನವನ್ನು ಒಂದು ತಿಳಿಸ್ತಾ ಇದ್ದೇನೆ. ಪ್ರಸಾದಕ್ಕೆ ಅಂತ ಪೊಂಗಲ್ ಮಾಡಿದ್ದೇನೆ. ನೀವು ಕೇಸರಿ ಬಾತು, ಪಾನಕ, ನೋಡಿ ಪಾನಕ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು ಅಂತ ನೀವು ಮಾಡ್ಬೋದು. ಹಣ್ಣುಗಳನ್ನು ಎತ್ತಿದ್ದೇನೆ, ಹಾಗೆ ತಾಂಬೂಲನ್ನು ಕೂಡ ಎತ್ತಿದ್ದೇನೆ. ಇಷ್ಟೆಲ್ಲ ನೀವು ಸಹಿತ ಮಾಡಿಕೊಂಡು ಧೂಪವನ್ನು ಹಾಕಬೇಕು. ಧೂಪ ಹಾಕಿ ಪ್ರತಿ ಮನೆಯ ಪೂರ್ತಿ ಮೂಲೆಗೆ ಕೂಡ ನೀವು ಧೂಪವನ್ನು ಹಾಕಬೇಕು. ಹಾಗೆ ಧೂಪವನ್ನು ಹಾಕಿ ನೀವು ಗಣೇಶನ ಪೂಜೆಯನ್ನು ಮಾಡಿಕೊಂಡು, ನಿಮ್ಮ ಮನೆಯವರು ಪೂಜೆ ಮಾಡಿಕೊಂಡು ಚಾಮುಂಡೇಶ್ವರಮ್ಮನವರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಊದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ರೀತಿಯ ಒಂದು ದೀಪಾರಾಧನೆಗಳನ್ನು ಕೂಡ ಮಾಡಿಕೊಂಡು ಚಾಮುಂಡೇಶ್ವರಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಳ್ತಾ ಕುಂಕುಮಾರ್ಚನೆಯಿಂದ ನೀವು ಅಷ್ಟೋತ್ತರ ಮಾಡ್ಕೋಬೇಕು. ನೀವು ಈ ರೀತಿ ಮಾಡ್ಬೋದು. ಬೆಳಿಗ್ಗೆ ನೀವು ಪುಷ್ಪಾರ್ಚನೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ನೀವು ಕುಂಕುಮಾರ್ಚನೆ ಮಾಡ್ಬೋದು. ಇಲ್ಲಾಂದರೆ ಬೆಳಿಗ್ಗೆ ನೀವು ಕುಂಕುಮಾರ್ಚನೆ ಮಾಡಿಕೊಂಡು ಸಂಜೆ ಸಮಯದಲ್ಲಿ ನೀವು ಪುಷ್ಪಾರ್ಚನೆ ಮಾಡ್ಬೋದು. ಈ ಥರ ಸ್ವಲ್ಪ ನೀವು ವ್ಯತ್ಯಾಸ ಅದಲ ಬದಲ ಮಾಡಿಕೊಂಡು ನೀವು ಪೂಜೆಯನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ಹಾಗೆ ಒಂದು ಕಾಯನ್ನು ಸಂಕಲನ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಟು ಬೆಳಿಗ್ಗೆ ಆ ಕಾಯನ್ನು ನೀವು ಹೊಡೆದು ನೀವು ಪೂಜೆನ ಮುಕ್ತಾಯ ಮಾಡಬೇಕು. ಆರತಿ ಅಂತ ಒಂದು ವಿಷಯಕ್ಕೆ ಬಂದರೆ ನೀವು ಪಂಚಾರತಿ, ಏಕಾರತಿ, ಹಾಗೆ ಕರ್ಪೂರದ ಆರತಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೀವು ಎಲ್ಲ ಆರತಿಯನ್ನು ಮಾಡ್ಕೋಬೋದು, ಇಲ್ಲಾಂದರೆ ಒಂದೇ ಆರತಿಯನ್ನು ಕೂಡ ನೀವು ಮಾಡ್ಬೋದು. ನೀವು ಬೆಳಗ್ಗೆ ಒಂದು ಆರತಿ, ಸಂಜೆ ಒಂದು ಆರತಿ ಅಂತ ನೀವು ಡಿವೈಡ್ ಮಾಡಿಕೊಂಡು ಕೂಡ ಆರತಿಯನ್ನು ಮಾಡ್ಬೋದು. ಈ ರೀತಿ ನಾವು ಸರಳವಾಗಿಯೇ ನಾನು ನಿಮಗೆ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ. ಪೂಜೆಯಲ್ಲಿ ಆದ ನಂತರ ಅಕ್ಷತೆಯನ್ನು ಹಾಕಿ ಅಮ್ಮನವರ ಒಂದು ನೀವು ನಮಸ್ಕಾರ ಮಾಡಿಕೊಂಡು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಪೂಜೆನ ನೀವು ಮುಕ್ತಾಯ ಮಾಡಬೇಕು. ಹಾಗೆ ಸಂಜೆ ಸಮಯದಲ್ಲಿ ಕೂಡ ನೀವು ಆರತಿಯನ್ನು ಮಾಡಿಕೊಂಡು ಅದು ಕೆಂಪಾರತಿಯನ್ನು ಮಾಡಿದರೆ ಅಲ್ಲಿಗೆ ನಮಗೆ ಪೂಜೆಯು ಮುಕ್ತಾಯವಾಗ್ತದೆ. ಬುಧವಾರ ದಿವಸ ಅಂದರೆ 5ನೇ ತಾರೀಕು ನಾವು ಎಲ್ಲದನ್ನು ವಿಸರ್ಜನೆ ಮಾಡ್ಬೋದು. ಈ ರೀತಿ ನಾವು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತ ದಿವಸ ಯಾವ ರೀತಿ ಪೂಜೆ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಇಷ್ಟವಾಗಿ ಭಾವಿಸಿದ್ರೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಪೂಜಾ ಸಮಯ ಅನ್ನೋದಾದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಮಾಡ್ಕೋಬೋದು. ಬೆಳಿಗ್ಗೆ 4:31 ನಿಮಿಷದಿಂದ 5:18 ಇರ್ತದೆ. ಆ ಸಮಯದಲ್ಲಿ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:56 12:46 ಇರ್ತದೆ. ಆ ಸಮಯದಲ್ಲಿ ನೀವು ಮಾಡ್ಬೋದು. ಯಾವ ಸಮಯ ತಪ್ಪಿಸಬೇಕು ಅನ್ನೋದಾದರೆ ಯಮಗಂಧದ ಕಾಲ ಬೆಳಿಗ್ಗೆ 9 ಗಂಟೆಯಿಂದ 10:30 ಇಲ್ಲಾಂದರೆ 11:00 ಕೂಡ ನಮಗೆ ಒಂದೊಂದು ಸಲ ಇರ್ತದೆ. ಆ ಸಮಯದಲ್ಲಿ ನೀವು ತಪ್ಪಿಸ್ಬೇಕು. ಮತ್ತು ಬೆಳಿಗ್ಗೆ 7:40 9:14 ಕೂಡ ನೀವು ತಪ್ಪಿಸ್ಬೇಕು. ಹಾಗೆ ಮಧ್ಯಾಹ್ನ ನಮಗೆ ರಾಹುಕಾಲವಿರ್ತದೆ, ಅದೇ ನಿಮಗೆ ತೊಂದರೆ ಬರುವುದಿಲ್ಲ. ಥ್ಯಾಂಕ್ ಯು.